ಪ್ರಭಾವರ್ ಪಾಟೀಲ್ ಸಾಕಿರ್ ಮಂಬಳ ಇವರಿಂದ ಮಾಡಲಾಗ್ತದೆ. ವಿಷಯ ಹರಣ ಅಡಿಬೇಡಿ ಶಾಂತರುಡ ನಾಡು. ಈ ವಿಷಯಗಳ ಕುರಿತು ತಮ್ಮ ಅನುಭವತ್ವವನ್ನು ತಿಳಿಸಲಿದ್ದಾರೆ. ಪ್ರಥಮದಲ್ಲಿ ಪರಮ ಪೂಜ್ಯ ಪ್ರಭಾವರ್ ಪಾಟೀಲ್ ಹುಬ್ಬಳ್ಳಿ ಇವರು ತಮ್ಮ ಅನುಭವತ್ವವನ್ನು ದಯಪಾಲಿಸಬೇಕೆಂದು ಪೂಜೆಯಲ್ಲಿ ಪ್ರಾರ್ಥಿಸಿಕೊಳ್ಳಿ. परब्रह्मणे नमः. चिदंबरमठाधीशं शिष्यरूपेण बोधकं गुरुमाश्रये यदङ्गपत्रयनिवारणं शान्तिकपदं देवं भजे. अज्ञानतिमिरान्धस्य ज्ञानाञ्जनशलाकया चक्षुर्मीलितं एवं तस्मै श्रीगुरुवे नमः. सिद्धसद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरं अद्वैत सार्वभौम चक्रवर्ती जगदादि जगद्गुरु सद्गुರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದೀರ್ಘದ ನಮಸ್ಕಾರವನ್ನು ಸಲ್ಲಿಸಿ, ಮೌನಮೂರ್ತಿ ಶುಕಾವತಾರಿ ಸದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸದ್ಗುರು ಪರಮಾತ್ಮನ ಪರಾವತಾರಿ ಸಿದ್ಧಾರೂಢ ಮಹಾಸ್ವಾಮೀಜಿಯವರ 97ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಡೆದಿರತಕ್ಕಂಥ ಸರ್ವ ಕಾರ್ಯಕ್ರಮಗಳು, ಶಿವನಾಮ ಸ್ಮರಣೆ, ಆಮೇಲೆ ಜಲರಥೋತ್ಸವ, ಆಂದೋಲನೋತ್ಸವ, ಪ್ರಸಾದ, ಮಹಾತ್ಮರ ಒಂದು ಬೋಧಾಮೃತ, ಈ ಎಲ್ಲ ಕಾರ್ಯಕ್ರಮಗಳ ಅಂಗವಾಗಿ ನಡೆದು ಬಂದಿರತಕ್ಕಂಥ ಶಿವನಾಮ ಸಪ್ತಾಹದ ಮೊದಲನೇ ದಿವಸದ ಪ್ರಾತಃ ಕಾಲದ ಕಾರ್ಯಕ್ರಮವಾಗಿರುವಂಥ ಮಹಾತ್ಮರ ಪ್ರವಚನ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಸದ್ಗುರು ಪ್ರಣವ ಕುಟೀರದ ಶ್ರೀ ಸದ್ಗುರು ಬಸವಾನಂದ ಮಹಾಸ್ವಾಮೀಜಿಯವರ ಪ್ರತಿರೂಪರಾಗಿರುವಂಥ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ದೇವಿ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದರಂತೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥವರು ಮತ್ತು ಪ್ರವಚನ ಪಟುಗಳಾಗಿರ್ತಕ್ಕಂಥ ದಾವಣಗೆರೆಯ ಪರಮ ಪೂಜ್ಯರಿಗೂ ಮತ್ತು ಅಡಿಗಿನಾಳದ ಪರಮ ಪೂಜ್ಯರಿಗೂ, ಪಾಠಶಾಲೆಯಲ್ಲಿ ತಮ್ಮ ಶರೀರದ ಆರೋಗ್ಯ ಇಲ್ಲದಿದ್ದರೂ ಪ್ರಯತ್ನಪೂರ್ವಕವಾಗಿ ಶಾಸ್ತ್ರ ಶ್ರವಣವನ್ನು ಮಾಡಿಸುತ್ತಾ ಬಂದಿರತಕ್ಕಂಥ ಶಾಂತಾನಂದ ಮಹಾಸ್ವಾಮೀಜಿಯವರ ದೇವಿ ಚರಣಾರವಿಂದಗಳಲ್ಲಿಯೂ ಮತ್ತು ಎಲ್ಲ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಮಹಾತ್ಮರುಗಳಿಗೂ, ಕಕ್ಕೇರಿಯ ಶ್ರೀರಾಗಿರುವ ರಾಮಾನಂದ ಮಹಾಸ್ವಾಮೀಜಿಯವರಿಗೂ, ವಾಸುದೇವಾನಂದ ಮಹಾಸ್ವಾಮೀಜಿಯವರ ಪ್ರತಿರೂಪರಾಗಿರ್ತಕ್ಕಂಥ ಸದ್ಗುರು ಬಸವಾನಂದ ಮಹಾಸ್ವಾಮೀಜಿಯವರಿಗೂ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸದ್ಗುರುನಾಥನ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಸರ್ವ ಗೌರವಾನ್ವಿತ ಪದಾಧಿಕಾರಿಗಳಾಗಿರುವಂಥ ಚೇರ್ಮನ್ರನ್ನೇ ಮೊದಲುಕೊಂಡು ಎಲ್ಲ ಗಣ್ಯರಿಗೂ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸಭಾ ನಿಯಂತ್ರಕರು ನಿರೂಪಕರು ಆಗಿರ್ತಕ್ಕಂಥ ಪರಮ ಪೂಜ್ಯ ಹೋಳ್ಕೂರು ಗುರುಗಳಿಗೂ ಎಲ್ಲ ಮಹಾತ್ಮರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಪ್ರವಚನ ವೇದಿಕೆಯ ವಿಷಯವಾಗಿರುವಂಥ ಲೋಕಹಿತ ಚಿಂತಕರಾಗಿರುವಂಥ ಶ್ರೀಮನ್ ನಿಜಗುಣ ಶಿವಜಿಯವರ ಸ್ವಂತ ಕೃತಿಯಾಗಿರುವಂಥ ವೇದಾಂತ ಗ್ರಂಥಾವಳಿಯಲ್ಲಿ 6 ಶಾಸ್ತ್ರಗಳಲ್ಲಿ
ಮೊದಲನೆಯದಾಗಿರ್ತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥ. 6 ಶಾಸ್ತ್ರಗಳು ಯಾವುವು ಅಂತಂದರೆ ಕೈವಲ್ಯ ಪದ್ಧತಿಯಲ್ಲಿ ಮೊದಲು ಶಿವಕಾರುಣ್ಯ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ, ಮತ್ತೆ ಜೀವ ಸಂಬೋಧನಾ ಸ್ಥಳ, ಆಮೇಲೆ ಯೋಗ ಪ್ರತಿಪಾದನಾ ಸ್ಥಳ. ಕ್ರಮವಾಗಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರು ಎಲ್ಲ ಸ್ಥಳಗಳಿಗೂ ತಮ್ಮ ನುಡಿಗಟ್ಟನ್ನು ಇಟ್ಟತಕ್ಕಂಥವರಾಗಿದ್ದಾರೆ. ಮೊದಲು ಶಿವನ ಕರುಣೆಯನ್ನು ಪಡೆ, ವಿಷಯಾಸಕ್ತಿಯನ್ನು ಬಿಡು, ನೀತಿಯಿಂದ ನಡೆ, ಯೋಗವನ್ನು ಮಾಡು, ಜ್ಞಾನವನ್ನು ತಿಳಿ ಅನ್ನುವ ಪ್ರಕಾರವಾಗಿ ಆ ನುಡಿಗಟ್ಟನ್ನು ಎಲ್ಲ ಮನುಷ್ಯರೇ ತಿಳಿಯೋದಕ್ಕೋಸ್ಕರವಾಗಿ ತಾತ್ಪರ್ಯವನ್ನು ಬರೆದು ಎಲ್ಲ ಶಾಸ್ತ್ರವನ್ನು ಹೇಳ್ತಾರಂತಂದರೆ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀಮನ್ ನಿಜಗುಣ ಶ್ರೀಗಳವರ ಗ್ರಂಥವನ್ನು ಅಭ್ಯಾಸ ಮಾಡ್ಯಾರ ಅನ್ನುವಂಥದ್ದನ್ನೇ ನಾವು ತಿಳಿದಿದ್ದೇವೆ. ಅದಕ್ಕಾಗಿ ಇವತ್ತಿನ ದಿವಸ ಪ್ರವಚನ ಕಾರ್ಯಕ್ರಮಕ್ಕೆ ಇಟ್ಟುಕೊಂಡಿರ್ತಕ್ಕಂಥದ್ದು ಯಾವುದು? ಮೊದಲನೇ ಶಿವಕಾರುಣ್ಯ ಸ್ಥಳದ ದುರಿತ ಕರ್ಮವನ್ನೆಲ್ಲರೂ ಪುಣ್ಯವನ್ನೇ ಮಾಡು, ಅರನಡಿಬಿಡಿ, ಶಾಂತರುಡನಾಡು, ಕರುಣವಿರಲಿ ಜೀವರು, ನೀತಿ ವಿಧನಾಗು, ಪರಿಪೂರ್ತಿ ಧಾನ್ಯವನ್ನು ದರ್ಶಿಸುವಂತ ಶಿವಕಾರುಣ್ಯ ಸ್ಥಳದ ಸಪ್ತ ಸೂತ್ರಗಳಲ್ಲಿ 3ನೇದ್ದು 4ನೇದ್ದು ಮೊದಲು ದುರಿತ ಕರ್ಮವನ್ನೆಲ್ಲರೂ ಪುಣ್ಯವನ್ನು ಮಾಡುವಂಥದ್ದಾಗಿತ್ತು. ಇವತ್ತು ಅರನಡಿಬಿಡಿ, ಶಾಂತರುಡನಾಡು. ಹರನ ನಡೆಯುಳಿ ಅಂತಂದ್ರೆ, ಹರನು ಅಂತಂದ್ರೆ ಸಗುಣ ಪರಮಾತ್ಮ, ನಿರ್ಗುಣ ಪರಮಾತ್ಮ ಎರಡು ಭಾಗ. ನಿರ್ಗುಣ ಪರಮಾತ್ಮ ನಾವು ಮನವಾಣಿಯಲ್ಲಿ ಗೋಚರನಾಗಿರತಕ್ಕಂಥವನು. ಸಗುಣ ಪರಮಾತ್ಮ ಮನವಾಣಿಗಳಿಗೆ ಗೋಚರನಾಗಿರ್ತಕ್ಕಂಥವನು. ಅವನ ಅಡಿಯಲ್ಲಿ ಹಿಡಿ ಅಂತ. ಯಾಕಂದ್ರೆ ಪರಮಾತ್ಮನು ಅವನು ಎಲ್ಲ ಭಕ್ತರಿಗೆ ತಾನು ಕೈವಲ್ಯವನ್ನು ಕೊಡ್ತಕ್ಕಂಥವರು, ಭಕ್ತಿಯಿಂದ ನಡೆದಂಥವರಿಗೆ ಅಂತಃಕರಣ ಸಿದ್ಧಿದ್ವಾರ ಜ್ಞಾನವನ್ನು ಕೊಡ್ತಕ್ಕಂಥವರು. ಅವರು ಯಾವ ಮರುಳು ಶಂಕರ ಅಂತಂತಾರೆ. ಅದಕ್ಕಾಗಿಯೇ ಅವನ ಹರಿಹರ ಅಡಿಯುಳಿ ಅಂತ ಹೇಳ. ಅವನನ್ನ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದರೆ ಆ ಪರಮಾತ್ಮನಲ್ಲಿ ಭಕ್ತಿ ಪುರಸ್ಸರವಾಗಿ ನಡೆದುಕೊಂಡಂಥವರಿಗೆ ಅವರ ಯೋಗಕ್ಷೇಮವನ್ನು ನೋಡ್ತಾನೆ. ಅದಕ್ಕಾಗಿ ನಿಜವಾದ ಹೇಳ್ಯಾರ ಅಲ್ಲಲ್ಲಿ ಸದನವಲ್ಲದೆ ತಿಳಿಯೇ ಸದನವರ ಇಲ್ಲದೆ ಮದನ ವೈರಿ ತನ್ನವರಿಗೆ ಪದವಿಯಿಂದ ಕೊಡುವ ಮುಕ್ತಿ ಅಂತ. ಮರುಳು ಶಂಕರನಾಗಿರ್ತಕ್ಕಂಥವನು ಎಂತೆಂಥವರಿಗೆ ಮುಕ್ತಿಯನ್ನು ಕೊಡ್ತಾನೆ. ಹರಣಕಾಲದಲ್ಲಿ ಹರಣ ಪೂಜಿಸಂತ ಮಗನಿಗಾಗಿ ಹೇಳಿರ್ತಕ್ಕಂಥ ಹರಗಣ ಅಂತ ಹೇಳಿದ ಅವನಿಗೆ ಮುಕ್ತಿಯನ್ನು ಕೊಟ್ಟ. ನೆಲಕ್ಕೆ ಬಿದ್ದುದೊಂದಲ್ಲ ಸಲಹೆಯನ್ನು ತಿಳಿಸಿ ಶ್ವೇತನಿಗೆ ವಿನಾಶವನ್ನೇ ಬಂಧಿಸಿದನಾಗಿ ಅವನಿಗೆ ಶ್ವೇತ ತನ್ನ ಕಾರ್ಯಕ್ಕೋಸ್ಕರವಾಗಿ ಶಿವನಿಗೆ ಮುಕ್ತಿ ಅಂತ ಹೇಳಿ ಹೂವನ್ನು ಅರ್ಪಿದ. ಅಂತ್ಯಕಾಲದಲ್ಲಿ ನನ್ನನ್ನು ನೆನೆಸಿದ ಅಂತ ಹೇಳಿ ತಿಳ್ಕೊಂಡು ಅವನಿಗೆ ಗಣಪದವಿಯನ್ನು ಕೊಡ್ತಕ್ಕಂಥವನಾಗ. ಆದ್ದರಿಂದ ಆ ಪರಮಾತ್ಮನ ಅಡಿಯನ್ನು ಹಿಡಿ. ಅವನ ಅಡಿ ಎನ್ನುವಂಥದ್ದು ಏನೈತೆ ಅಂದರೆ ಮಹಾತ್ಮರ ಹೃದಯದಲ್ಲಿ ಐತಿ. ಅವನ ಅಡಿಯನ್ನೇ ಹಿಡಿ ಅಂತಂತ. ಶರಣ ಜನರ ಸದು ಹೃದಯ ನಡೆದು ಪರಿಶೋಧಿಸುವುದು ನಿನ್ನ ಪಾದ. ಅಂತಹ ಪಾದವನ್ನು ನಡೆದಂಥವರು ಯಾರೂ ವ್ಯರ್ಥವಾಗಿಲ್ಲ. ಮನುಮುನಿಗಳು ಸಹ ಆತನ ಪಾದವನ್ನೇ ನೆನೆಸಿಕೊಂಡಿದ್ದಾರೆ. ಮನುಮುನಿ ಧನುಜ ಬೀಜ ನಿನ್ನ ಪಾದ, ವಿನಮೆತ್ತ ಸೊರಗ ಮುಟಮಣಿ ಗಣದೇವಿ ದೊಡರಾಡಿಗಳು ನಿನ್ನ ಪಾದ, ನಿನದವರಗಾರಿಕೆ ಗಹನ ದಹನ ಮತ್ತು ಜನವನರ ಹೊರಗೆ ನಿನ್ನ ಪಾದ. ನಿನ್ನ ಪಾದವನ್ನು ನೆನೆಸಿದಂತಹ ಮನುಮುನಿಗಳು ಮುಕ್ತರಾಗಿ ಹೋದ್ರು. ಅನರ್ಥವಾಗಿ ಜೀವನವನ್ನು ಕಳೆದುಕೊಂಡಿರ್ತಕ್ಕಂಥ ದುಷ್ಕೃತಿಯನ್ನು ಮಾಡತಕ್ಕಂಥವ್ರು ಸಹ ಮುಕ್ತರಾಗಿ ಹೋದರು. ಯಾಕಂದರೆ ಅಭಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ ಸಾಧುವರೇವ ಸ ಮಂತವ್ಯ ಸಮಗ್ರವಶಿತೋ ಹಿ ಸಾ. ಯಾವ ದುಷ್ಟರಾಗಿರ್ತಕ್ಕಂಥವರು ಆ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಅವರನ್ನು ಸಹ ಅವನು ಮುಕ್ತಿ ಪದಕ್ಕೆ ಕರೆದುಕೊಂಡು ಹೋಗ್ತಾನೆ. ಅದಕ್ಕಾಗಿ ಕಲ್ಲಿಟ್ಟು ಕಾಲಿಳದೆದು ಬಿಲ್ಲಿನಲ್ಲಿ ಕೊಯ್ದು ಬಿಟ್ಟಿಯಲ್ಲಿ ನಡೆಸಿದವರನ್ನೊಂದರಲ್ಲಿ ಯಾರು ನಿಲ್ಲಿಸಿದನಾಗಿ ಪ್ರಾಣಿಗಳು ತಮ್ಮ ಜೀವ ಭಯದಿಂದ ಆ ಪರಮಾತ್ಮನ ಶಿವಲಿಂಗದ ಪ್ರದಕ್ಷಿಣೆಯನ್ನು ಹಾಕ್ತಿದ್ರು. ಮೊಲವನ್ನು ನಾಯಿ ಬೆನ್ನಡಿತು, ನಾಯಿಯನ್ನು ಆನೆ ಬೆನ್ನಡಿತು, ಆನೆಯನ್ನು ಹುಲಿ ಬೆನ್ನಡಿತು. ಈ ರೀತಿಯಾಗಿ ತಮ್ಮ ಪ್ರಾಣ ಭಯದಿಂದ ಪ್ರದಕ್ಷಿಣೆ ಮಾಡಿದಂಥವ್ರಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥವನಾದ. ಯಾವ ಸಕ್ಕರೆ ಅನ್ನುವಂಥದ್ದನ್ನು ತಿಂದಂಥ ಏರ್ವಿ ನನಗೆ ನೈವೇದ್ಯವನ್ನು
ಹಿರಿಗೂ ಸಹ ಮೊಲ ನಿರುಕ್ತಿ ಹತ್ತು ಹಕ್ಕಿಗಳನ್ನು ಶಂಭುಲಿಂಗ ಅಮರ ಕುಲಕ್ಕೆ ಮಿಗಿಲೆನಿಸಿದನಾಗಿ ಇಂತಹ ಮರುಶಂಕರನಾಗಿರುವಂತಹ ಪರಮಾತ್ಮ ಎಲ್ಲ ಜೀವರಿಗೂ ಶರಣ ಬಂದಿರತಕ್ಕಂಥವರಿಗೆ ನಾನು ಮೋಕ್ಷವನ್ನು ಕೊಡ್ತೇವೆ. ಆದ್ರೆ ಅವರಿಗೆ ನಾವು ಶರಣ ಹೋಗ್ಬೇಕು. ಹೇಗೆ ಹೋಗ್ಬೇಕಂದ್ರೆ ನಿರ್ವಿಮಾನಾಂಚಿತವೇ ಭಕ್ತಿ ಅಂತಾರ, ಮುಕ್ತಿ ಅಂತಂತಾರೆ. ಯಾವ ಅಂದ್ರೆ ಎಲ್ಲವುಗಳಲ್ಲಿ ಸರ್ವ ಕಾರ್ಯಕ್ರಮವಾಗಿರುವಂಥದ್ದು ಯಾವುದು? ಮೋಕ್ಷ ಸಾಮಗ್ರ್ಯಂ ಭಕ್ತಿ ರೇವ ಕರಿಯೇಶಿ, ಆ ಭಕ್ತಿಯನ್ನು ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಕಾಲ ಕರ್ಮ ಮಾಯಿಯಲ್ಲಿ ಅವರು ಗೆಲ್ಲಲಿ ಹೋದು ವಿಶಾಲ ಮತ್ತು ಶಿವಭಕ್ತಿ ಯುಕ್ತರಾಗಿರಿ. ಕಾಲನನ್ನ ಜಯಿಸಬೇಕಂತವರು ಪರಮಾತ್ಮ ಶರಣ ಹೋಗ್ಬೇಕು, ಕರ್ಮವನ್ನು ಜಯಿಸಬೇಕಂತವರು ಪರಮಾತ್ಮನ ಶರಣ ಹೋಗ್ಬೇಕು. ಆದ್ರೆ ಮಾಯಿಯನ್ನು ಗೆಲ್ಲಬೇಕಂತವರು ಸಹ ಪರಮಾತ್ಮನ ಶರಣ ಹೋಗ್ಬೇಕು. ನನಗೆ 16 ವರ್ಷದ ಆಯುಷ್ಯದ ತೀರದ ವೇಳೆಯಲ್ಲಿ ಮಾರ್ಕಂಡೇ ಮುನೀಶ್ವರನು ಮೊದಲ ವೈರಿಯ ಮೊದಲೇ ಹುಕ್ಕು ವೇಲತ್ತು ಕದನವು ಎರಿಸಿದೆ ಗೀತನಾದನಾಗಿ ಮಾರ್ಕಂಡೇ ಮುನಿ ಮರಣ ಸಮಯ ಬಂತಂತ ಹೇಳಿದ್ರು ಶಿವಲಿಂಗವನ್ನು ಅಪ್ಪಿಕೊಂಡ. ಯಮಧರ್ಮ ತನ್ನ ಕಾರ್ಯವನ್ನು ಮಾಡೋದಕ್ಕೋಸ್ಕರವಾಗಿ ಅವನಿಗೆ ಪಾಶವನ್ನು ಹಾಕಿದ. ಶಿವಲಿಂಗಕ್ಕೂ ಅವನಿಗೂ ಬಿತ್ತು. ಅವಾಗ ನನಗೂ ಹಾಕಿದಿಲ್ಲ ಅಂತ ಹೇಳ್ತಂದಾಗ, ಇಲ್ಲ ನಿನಗೆ ಹಾಕಿಲ್ಲ, ಮಾರ್ಕಂಡೇಯನಿಗೆ ಹಾಕಿಲ್ಲ. ಅವನಿಗೆ ಆಯುಷ್ಯ ಅನ್ನುವಂಥದ್ದು ಇನ್ನು ಮುಗಿದಿಲ್ಲ. ಯಾಕಂದ್ರೆ ಇಲ್ಲಿಗೆ ಮುಗಿದಿತ್ತು, ನನ್ನನ್ನು ಶರಣ ಹೊಕ್ಕೆ ಅನ್ನುವಂಥದ್ದ ಮೇಲೆ ಅವನಿಗೆ ಆಯುಷ್ಯ ಮುಗಿದಿಲ್ಲ. ಅವನು ಚಿರಂಜೀವಿ, ಅವನಿಗೆ ಹಾಕಬೇಡ ಅಂತ ಹೇಳಿ ಅವನನ್ನು ಮುಕ್ತನನ್ನಾಗಿ ಮಾಡಿದ. ಆಮೇಲೆ ಕರ್ಮ ಯಾವ ನುಡಿಯಬಾರದು ದೋಷಿ ಎನಿಸುವುದು ತನಗೆ ಸಹಾಯ ನುಡಿಯುವ ಆ ನರಕವನ್ನು ಅನುಭವಿಸದೆ ಮುಕ್ತಿ ಪಡೆದನಾಗಿ ವಿದುರನ್ನತಕ್ಕಂಥವನು ಪಾಪಿಯಾಗಿರ್ತಕ್ಕಂಥವನು ಪರಮಾತ್ಮನ ಸನ್ನಿಧಾನವನ್ನು ಬಯಸಿಕೊಂಡು ತಾನು ಕಡೆಯಲ್ಲಿ ಕರ್ಮವನ್ನು ನಾಶ ಮಾಡತಕ್ಕಂಥವನಾದ. ಆಮೇಲೆ ಭೃಂಗಿ ಮಾನಿಗೆ ವಂದಿಸು ನಾನೆಲ್ಲೋ ಕಾತೆಯಲ್ಲಿ ತನ್ನ ಔಷಧ ಬೇಡಿ ಭೃಂಗಿ ಬಿಸಿಲು ಕಾಯಿಯಾರ ಶಂಭುಲಿಂಗಿನಿಂದ ಬೇರೊಂದರಿಯನ್ನು ಪಡೆಯುವ ಸಾಯಿಸುವುದರ ಮುಕ್ತಿಯನ್ನು ಪಡೆದಿರುವಾಗಿ ಮಾಯೆ ನಿನಗೆ ನಾನು ವಂದನೆಯನ್ನು ಮಾಡೋಲಾರೆ ಅಂತ ಹೇಳಿದಲಾಗಿ ಆ ಮಾಯೆ ನವಶವಾಗಿರುವಂತಹ ಎಲ್ಲ ಮಾಯಾಮಯ ಮಾಂಸಮಯ ಶರೀರವನ್ನು ಹೆಜ್ಜಿಬಿಟ್ರು. ಆವಾಗ ನಿರಾಧಾರಿಯಾಗಿರುವಂಥ ಬೃಂದಿ ಹಾರಿ ಹೋಗ್ತಕ್ಕಂಥವನಾದ. ಅವಾಗ ಪರಮಾತ್ಮ ಜ್ಞಾನ ಅನ್ನುವಂಥ ಒಂದು ಆ ಲೋಕವನ್ನು ಕೊಟ್ಟು ಒಂದು ಅಂಗಡಿಯನ್ನು ಕೊಟ್ಟು ಅವನನ್ನ ಮುಕ್ತನನ್ನಾಗಿ ಮಾಡತಕ್ಕಂಥವನಾದ. ಆದ್ದರಿಂದ ಯಾವಾಗಲೂ ಪರಮಾತ್ಮನನ್ನ ನಿರ್ವಿಮಾನದಿಂದ ಬಯಸಿದ್ದಾದ್ರೆ ಆತ ನಮ್ಮೆಲ್ಲರ ಪಾಪವನ್ನು ನಿವಾರಣೆ ಮಾಡ್ತಕ್ಕಂಥ. ಅದಕ್ಕೋಸ್ಕರವಾಗಿ ತಾನು ತನ್ನಸು ತನುಗುಣ ಕರ್ಮ ನಿವಹ ಸಂತಾನ ಭುವನಾದಿಗಳು ಸಾಮರಾಗಲಿ ಶಂಭುಲಿಂಗವೆಂದು ಹರಿದ ಅಭಿಮಾನವಿಲ್ಲದವರಿಗೆ ಮುಕ್ತಿ ನೀವು ಭಕ್ತಿ ಕಾಂಡ. ಆ ರೀತಿಯಾಗಿ ಪರಮಾತ್ಮನನ್ನ ಭಕ್ತಿಯಿಂದ ಒಲಿಸಬೇಕೇ ಹೊರತಾಗಿ ಹಾಗೆ ಒಲಿಯುವುದಿಲ್ಲ. ಆ ಪರಮಾತ್ಮನವರಿಗೆ ತಿಳಿಯುವುದಿಲ್ಲ ಹೇಗದಂತಂದ್ರೆ ಮುಂದೆ ಶಾಂತರೊಡನಾಡುವ ತಿಳಿಯುತ್ತೆ. ಶಾಂತರಾಗಿರ್ತಕ್ಕಂಥವ್ರು ಮಾತ್ರ ಪರಮಾತ್ಮನ ನೆಲೆಯನ್ನು ಬಲವರಾಗಿರ್ತಾರೆ. ಅವರನ್ನ ಅಡಿ ಹಿಡಿದು ಬಿಟ್ರೆ, ಶಾಂತರೊಡನಾಡಿ ಬಿಟ್ರೆ ಆ ಪರಮಾತ್ಮನ ಜ್ಞಾನ ನಮಗೆ ಜ್ಞಾನ ಬೋಧಿಯನ್ನು ಮಾಡಬೇಕು. ಅದಕ್ಕಾಗಿ ಶಾಂತರು ಅಂತಂದು ಯಾರಂತಂದ್ರೆ ಮನಸ್ಸು ಅಡಗಿಸದನಕ ವಿಷಯದ ಮನವು ಉನ್ಮನವಾಗಬಲ್ಲದೆ, ಮನವು ಉನ್ಮನವಾಗದನಕ ಘನವು ದೊರಕುವುದೇ, ಘನವು ದೊರಕದೆ ಶಾಂತ ಬಾರದು, ಜನನ ಮರಣವು ಹಿಂದಲಾರವು, ತನುವು ಜಡುವುದು ಹೊತ್ತು ಬರುವುದರಿಂದ ಫಲವೇನು. ಅಂದರೆ ಮನಸ್ಸನ್ನು ಅಡಗಿಸದ ವಿನಃ ಶಾಂತಿ ಅನ್ನುವಂಥದ್ದು ಬರಲಾರದು. ಮನಸ್ಸು ಅಡಗಬೇಕಾದ್ರೆ ಏನಾಗಬೇಕು? ಅದರಲ್ಲಿರುವಂಥ ಆಸೆ ಆಮಿಷ ಹೊರೆಯ ವೈರಾಗ್ಯ ಅನ್ನುವಂಥದ್ದು ಮಾಡಬಹುದು. ಆದರೆ ಮನಸ್ಸಿನಲ್ಲಿರುವಂಥ ವಾಸನೆಯಿಂದ ಕೈದ್ರೆ ನಿಜವಾದಂಥ ಅದು ಶಾಂತಿ. ಅಂತ ಶಾಂತಿಯನ್ನು ಪಡೆದಂಥವ್ರು ಯಾರು? ಅವರೇ ಶಾಂತರು. ಅವರು ಹೇಗೆ ನಮಗೆ ಪ್ರತ್ಯಕ್ಷ ರೂಪವಾಗಿ ಸದ್ಗುರು ಗುರುನಾಥರು ಇದ್ದರು. ನಿನ್ನ ಶಾಂತಿಗೆ ಚಂದ್ರನ ಹಾಕಿದ, ನಿನ್ನ ಶಾಂತಿಗೆ ಸೂರ್ಯನ ಹಾರಿದ, ನಿನ್ನ ಶಾಂತಿಗೆ ತಣ್ಣಗಾಯಿತು ಬರಿವಗೊಡವಾಗಲಿ, ನಿನ್ನ ಶಾಂತಿಯು ಜ್ಞಾನವೆನಿಸಿತು, ನಿನ್ನ ಶಾಂತಿಯು ಮೌನವೆನಿಸಿತು, ನಿನ್ನ ಶಾಂತಿಯು ಜೀವ ಪರಮಾತ್ಮ ಹೆಚ್ಚಿಸುತ್ತದೆ ಅಂತ ಸಂತರಾಗಿರತಕ್ಕಂಥವರ ಸಂಘವನ್ನು ಮಾಡಿದ್ದಾದರೆ ಅವನು ಮುಕ್ತನಾಗ್ತಾನೆ. ಅದಕ್ಕಾಗಿ ಉದಾಹರಣೆ ಏನು? ಗುರುನಾಥರವರ ಸಂತ ಸಂಘದ ಮಹಿಮೆಯಿಂದಲೇ ವ್ಯಾಕರಣನಾಗಿರುವನು. ವ್ಯಾಕರೂಪವನ್ನು ಧರಿಸಿರತಕ್ಕಂಥ ಆ ಗುರುನಾಥರವರು ಪೂರ್ವ ಜನ್ಮದ ಒಂದು ಕರ್ಮ ಫಲವಾಗಿ ವ್ಯಾಕರಣ ಜನ್ಮವನ್ನು ಧರಿಸಿದರು. ಸದ್ಗುರು ಸಿದ್ಧಾರೂಢರ ಚರಣದಲ್ಲಿ ನಮ್ಮ ಪ್ರಾಣ ಬಿಟ್ಟದ್ರಿಂದ ಸಿದ್ಧಾರೂಢರು ಮುಂದೆ ನನ್ನ ಯಾವ ಒಂದು ಸನ್ನಿಧಾನದಲ್ಲಿ ಬೆಳೆದು ದೊಡ್ಡವನಾಗಿ ತಿಳಿದುಕೊಂಡು ಗುರುನಾಥರವರಿಗೆ ಸ್ಥಿತಿಯನ್ನು ಕೊಡತಕ್ಕಂಥವರು. ಅವರೇ ಸ್ಥಿತಪ್ರಜ್ಞರು, ಅವರೇ ಶಾಂತರು. ಪ್ರಜಾಹಾತಿ ಕಾಮ ಸರ್ವಾಂಪಾರ್ಥ ಮನೋಗತ ಆತ್ಮನ್ನೇವ ಆತ್ಮ ದುಷ್ಟ ಸ್ಥಿತಪ್ರಜ್ಞೆ ಅಂತಂದಿದೆ. ಮನಸ್ಸಿನಲ್ಲಿರುವ ಕಾಮನೆಗಳು ಹೋಗಿರಬೇಕು, ಹೊರಗಿನ ವಿಷಯಾದಿಗಳ ಒಂದು ಕಾಮನೆ ಹೋಗಿರಬೇಕು. ಅಂಥವರಿಗೆ ಮಾತ್ರ ಶಾಂತಿ ಸಿಗದೆ ಹೊರತಾಗಿ ಬೇರೆ ಶಾಂತಿ ಸಿಗುವುದಿಲ್ಲ. ಜ್ಞಾನಫಲ ಚತುಷ್ಟಯಗಳನ್ನು ಹೊಂದಿರತಕ್ಕಂಥವ್ರಿಗೆ ಮಾತ್ರ ಶಾಂತಿಯನ್ನು ಸಿಗುತ್ತದೆ. ಅಂತ ಸಂತರಾಗಿರ್ತಕ್ಕಂಥವ್ರ ಸನ್ನಿಧಾನವನ್ನು ನಾವು ಪಡೆದರೆ ಮಾತ್ರ ನಮಗೆ ಮುಕ್ತಿ
ಶಿವದಲ್ಲಿ. ಆದ್ದರಿಂದ ಅಂತಪ್ಪ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ಜೀವನ್ಮುಕ್ತಿ. ಈ ರೀತಿಯಾಗಿ ಸತ್ಸಂಗ ಅನ್ನುವಂಥದ್ದು ಹಂಗ ಮುಂದುವರ್ಕೊಂಡು ಹೋಗ್ತೈತಿ ಹೊರತಾಗಿ ಅವನನ್ನು ಹಿಂದೆ ಕೊಡುವುದಿಲ್ಲ. ಶಚೀನಾಂ ಶ್ರೀಯುತಾಂಗೆ ಯೋಗ ಭ್ರಷ್ಟಲ್ಲಿ ಅವನು ಯೋಗ ಭ್ರಷ್ಟನಾಗಿರ್ತಕ್ಕಂಥ ವ್ಯರ್ಥವಾಗಿ ಜನನಾವಂಥದ್ದು ಹೋಗುವುದಿಲ್ಲ. ಅವನ ಮುಂದೆ ಉತ್ತರೋತ್ತರವಾಗಿ ಜ್ಞಾನವನ್ನೇ ಪಡೆದುಕೊಳ್ತಾನೆ ಅನ್ನುವಂಥದ್ದು. ಯಾಕಂದ್ರೆ ವಾಯುವನ್ನು ತುಂಬಿದಂಥ ಬಲ್ಬು ನೆಲಕ್ಕೆ ಬೀಳುವುದಿಲ್ಲ, ಹಾಗ ಮ್ಯಾಕ ಹೋಗ್ತದೆ. ಹಂಗ ಬ್ರಹ್ಮಜ್ಞಾನವನ್ನು ಹೊಂದತಕ್ಕಂಥ ಮೋಕ್ಷಾಪೇಕ್ಷಿ ಗುರುಗಳ ಸನ್ನಿಧಾನವನ್ನು ಹೊಂದಿದರೆ ಅವನು ಅಧೋಗತಿಗೆ ಹೋಗುವುದಿಲ್ಲ, ಉತ್ತರೋತ್ತರವಾಗಿ ಜ್ಞಾನವನ್ನೇ ಸಂಪಾದಿಸಿಕೊಂಡು ಜೀವನ್ಮುಕ್ತಿ ಲಕ್ಷಣಾನಂದವನ್ನು ಪಡೆಯುವವರೆಗೆ ಅವನು ಉತ್ತರೋತ್ತರವಾಗಿ ಹೋಗ್ತಾನೆ ಅನ್ನುವಂಥ ನನ್ನ 4 ನುಡಿಗಳನ್ನ ಎಲ್ಲ ಮಹಾತ್ಮರ ವ್ಯವಹಾರಗೊಳಿಸಿ ಮಾತಿಗೆ ನಮಸ್ಕಾರ ಶಿವಾಯ.